ನಾವು ಕಲಿತಂತಹ ವಿದ್ಯೆ ಇನ್ನೊಬ್ಬರಿಗೆ ಉಪದೇಶ ಮಾಡುವುದಕ್ಕಾಗಿ ನಮ್ಮ ಶರೀರದಲ್ಲಿರುವಂತಹ ಸಾಮರ್ಥ್ಯ ಆರ್ತರ ರಕ್ಷಣೆಗಾಗಿ ಎನ್ನುವ ಹಾಗೆ ಯೋಚಿಸಿದವರು ನಾವು. ಇಷ್ಟು ಕಾಲ ಅದೇ ರೀತಿ ಬದುಕಿದವರು. ನಮ್ಮ ಮಿತ್ರನ ಮಡದಿಯಾದಂತಹ ತಮಗೆ ಕಷ್ಟ ಬಂತು ಅಂತಾದ್ರೆ ಪರ್ಯಾಯವಾಗಿ ಆ ಕಷ್ಟವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಯೋಚಿಸಬೇಡಿ, ಯಾರವ ಕಷ್ಟ ಕೊಟ್ಟವ ಯಾರೇ ಆಗಿರ್ಲಿ ಅವನನ್ನೇನು ಮಾಡ್ತೇವೆ ಗೊತ್ತಾ? ಇದು ತಿಕ್ಕಿ 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 ಮೂಸುವೆ, ತಿಕ್ಕಿ ತಿಕ್ಕಿ ಗಾಳಿಯಲ್ಲಿ ಯಾರೇ ಬಿಡುವೆ. ಯಾರಮ್ಮ ಯಾರಂತ ದ್ವಂದ್ವ ಆಗ್ತಾ ಇದೆಯಾ? ಒಂದು ಮನಸ್ಕರಾಗಿ ನೀನು ಆಲೋಚನೆ ಮಾಡಬೇಡ, ನೇರವಾಗಿ ಹೇಳು. ಈಗ ಧೈರ್ಯ ಬಂತು, ನನಗೆ ಉಪಕಾರ ಆಗ್ತಿದ್ರೆ ನಿಮ್ಮಿಂದಲೇ ಆಗಬಹುದು ಎಂಬುದಾಗಿ ವಿಶ್ವಾಸ ಬಂತು. ಇನ್ನು ನಾನು ನಡೆದಂತಹ ವಿಚಾರನೆಲ್ಲ ಹೇಳ್ತೇನೆ. ನನ್ನ ಪತಿದೇವರು ಸ್ವರ್ಗಲೋಕಕ್ಕೆ ಹೋಗಿ ದೇವತೆಗಳನ್ನೇ ಯುದ್ಧ ಮಾಡಿ ದೇವತೆಗಳನ್ನೆಲ್ಲ ಗೆದ್ದು ಇಂದ್ರ ಪೀಠವನ್ನು ಏರಿ ರಂಜಿಸುತ್ತಾ ಇದ್ರಂತೆ. ಹೌದು. ಅದ್ಯಾಕಮ್ಮ ನಿಮ್ಮ ಪತಿದೇವರು ಸ್ವರ್ಗಲೋಕಕ್ಕೆ ಹೋದ? ದೇವತೆಗಳನ್ನು ಹೊಡೆದೋಡಿಸುವುದಕ್ಕೆ. ಹೌದು, ಸ್ವರ್ಗಲೋಕ ಸಂಪತ್ತನ್ನು ಪಡೆಯುವುದಕ್ಕೆ ಬೇಕಾಗಿ ಹೋದದ್ದು. ಆ ಸಂದರ್ಭದಲ್ಲಿ ದೇವತೆಗಳನ್ನೆಲ್ಲ ಗೆದ್ದಾಯಿತು. ಆ ಬಳಿಕ ದೇವತೆಗಳನ್ನು ರಕ್ಷಣೆ ಮಾಡುವವನಂತೆ, ಯದುಕುಲೋದ್ಭವನಂತೆ, ಕೃಷ್ಣನೆಂಬ ಅವನ ಹೆಸರಂತೆ ಆ ಕೃಷ್ಣ ಬಂದು ನನ್ನ ಗಂಡನನ್ನು ಕೊಂದೇ ಏನವನ ಹೆಸರು? ಕೃಷ್ಣ ಎಂಬುದು. ಕೃಷ್ಣ ಅವನೊಬ್ಬ ಯಾದವ. ಆ ಬಾಲಕೃಷ್ಣ ಯಾದವನು ಎಲ್ಲಿದ್ದಾನೆ? ಏನೇ ಇರಲಿ, ಕೇವಲ ಈ ದುಃಖವನ್ನು ನೀನು ಒಂದೇ ಧ್ವನಿಯಿಂದ ಹೇಳುವುದಲ್ಲ, ಅಂತರಂಗದಿಂದ ಮತ್ತೊಂದು ಧ್ವನಿಯನ್ನು ಸೇರಿಸ್ತಾ ಇದ್ದೆ ಎನ್ನುವಾಗ ಅದರಿಂದ ಎಂತಹ ನೋವನ್ನು ಉಂಡಿದ್ದಿ ಎನ್ನುವುದು ನಮಗೆ ಅರ್ಥವಾಗುತ್ತಿದೆ. ಬಿಡು ಚಿಂತೆ, ಈ
ಕ್ಷಣವೇ ಅವನ ಊರು ಯಾವುದು, ಯಾವ ಜಾಗದಲ್ಲಿ ಇರುವುದು, ಆ ವಿಚಾರ ಕೇಳ್ತಾ ಅವನ ಇದ್ದೀನಿ. ಒಬ್ಬನೇ ಇರುವುದು. ಯಮುನಾ ನದಿಯ ತೀರದಲ್ಲಿ ಮಧುರೆ ಎಂಬಲ್ಲಿ ವಾಸ ಮಾಡ್ತಾ ಇದ್ದಾನಂತೆ. ಆದ್ರೆ ಅವನಿಗೆ ವಾಹನ, ಹಕ್ಕಿ ಅವನಿಗೆ ವಾಹನ ಬಂತೆ, ಹೋಗುದಂತೆ. ಆ ಬಳಿಕ ಅವನಿಗೆ ಇಷ್ಟೆಲ್ಲ ಬಲ ಬರುವುದಕ್ಕೆ ಕಾರಣ ಅವನ ಅಣ್ಣ ಬಲರಾಮ. ಶ್ರೀರಾಮಚಂದ್ರನಿಗೆ ಮಾತ್ರ ಅವರ ಹೆಸರನ್ನು ಇಟ್ಟುಕೊಂಡು ಬೇಡದ ಕೆಲಸವನ್ನು ಮಾಡುವಂತಹ ಆತನಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇವೆ. ಇಷ್ಟು ಸಾಕ, ಸಮಾಧಾನವಾಯಿತು. ಹಾಗಾದ್ರೆ